ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ನಾಯಕರು ಇವತ್ತು ಅಥವಾ ನಾಳೆ ಬರ್ತಾರೆ. ಯಾವತ್ತು ಕರೀತಾರೋ ಅವರನ್ನು ಹೋಗಿ ಭೇಟಿ ಮಾಡ್ತೇವೆ, ಚರ್ಚೆ ಮಾಡ್ತೇವೆ. ಆನಂತರದಲ್ಲಿ ಮಾತ್ರ ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳಿ, ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು ಅಂತ ಹೇಳಿ ಅನೇಕ ಶಾಸಕರು ಕಾಯ್ತಾ ಇದ್ದರು. ನಿಮಗೆ ನೆನಪಿರಲಿ, 2 ವರ್ಷಗಳ ಕಾಲ ಉಳಿದಿದ್ದು ಮಾತ್ರ ಬಾಕಿ ಇದೆ. ಇನ್ನು 3 ವರ್ಷಗಳ ಅವಧಿಯನ್ನು ಸುದೀರ್ಘವಾಗಿ ಶಾಸಕರಾಗಿ ಕಳೆದಿದ್ದಾರೆ. ಈಗಲೂ ಕೂಡ ನಾವು ಶಾಸಕರಾಗಿ ಮುಂದುವರಿಬೇಕಾ ಅಂತ ಹೇಳಿದ್ರೆ ಇನ್ನೂ ಟೈಮ್ ಇದೆ, ವೆಯ್ಟ್ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಒತ್ತಡವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಶಾಸಕರು ಅನೇಕ ರೀತಿಯ ಒತ್ತಡವನ್ನು, ಲಾಬಿಯನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯೆಯೂ ಕೂಡ DCM ಸ್ಥಾನ 1 ಮಾತ್ರ ತುಂಬಿಕೊಂಡಿದ್ದಾರೆ. ಉಳಿದಂತೆ 13 ಸಚಿವರನ್ನು ತುಂಬಿಕೊಂಡಿದ್ದಾರೆ. ಆದರೆ 20 ಸಚಿವ ಸ್ಥಾನಗಳು ಖಾಲಿ ಇದ್ದಾವೆ. CM DK ಶಿವಕುಮಾರ್ ಅವರು ಸಂಪುಟವನ್ನು ಭರ್ತಿ ಯಾವಾಗ ಮಾಡಿಕೊಳ್ತೀರಿ ಅಂದರೆ ಅವಸರ ಏನೂ ಇಲ್ಲ, ಒತ್ತಡವೂ ಇಲ್ಲ, ಬರಲಿ ನಮ್ಮ ಹೈಕಮಾಂಡ್ ನಾಯಕರು ಅಂತ ಹೇಳಿದ್ದಾರೆ. ಇವತ್ತು ಅಥವಾ ನಾಳೆ ಬರ್ತಾರೆ, ಚರ್ಚೆ ಮಾಡ್ತೀವಿ. ಆನಂತರದಲ್ಲಿ ಸಂಪುಟ ಭರ್ತಿ ಅಥವಾ ಸಂಪುಟ ವಿಸ್ತರಣೆ ಬಗ್ಗೆ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ CM DK ಶಿವಕುಮಾರ್ ಹೇಳಿದ್ದಾರೆ. ಇಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ನೋಡೋಣ, ನನಗಿನ್ನ ಅದು ಮಾಹಿತಿ ಬಂದಿಲ್ಲ. ನೀವು ಪೇಪರಲ್ಲಿ ಬರೆದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ, ವರದಿ ಕೇಳಿದ್ದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೇನೇನು ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ಅವಕಾಶ ಸಿಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಾಡೋದಲ್ಲ, ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ನೋಡೋಣ, ನನಗಿನ್ನ ಅದು ಮಾಹಿತಿ ಬಂದಿಲ್ಲ. ನೀವು ಪೇಪರಲ್ಲಿ ಬರೆದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ, ವರದಿ ಕೇಳಿದ್ದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೇನೇನು ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ಅವಕಾಶ ಸಿಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಾಡೋದಲ್ಲ, ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ನೋಡೋಣ, ನನಗಿನ್ನ ಅದು ಮಾಹಿತಿ ಬಂದಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಶಾಸಕರು ದೆಹಲಿಗಿರಿಕೆ ಹೊಡೆದ್ರು, ದೆಹಲಿ ದಂಡಯಾತ್ರೆಯನ್ನು ಮುಗಿಸಿ ಬಂದರು. ಆನಂತರದಲ್ಲಿ ರಾಜ್ಯದಲ್ಲಿರುವಂಥ ಶಕ್ತಿ ಕೇಂದ್ರಗಳು ಅಂತ ಹೇಳಿದರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯ ಎಷ್ಟು ಸಾಧ್ಯವಷ್ಟು ಲಾಭಿಯನ್ನು ಮಾಡ್ತಾ ಇದ್ದಾರೆ, ಎಷ್ಟು ಸಾಧ್ಯವಷ್ಟು ಬೇಗ ಸಚಿವರಾಗಿ ಆಗಬೇಕು ಅಂತೇಳಿ. ಯಾಕಂದರೆ 3 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವಧಿಯಲ್ಲಿ ಸಚಿವರಾಗಲಿಕ್ಕೆ ಕೆಲವರಿಗೆ ಅವಕಾಶ ಸಿಕ್ಕಿಲ್ಲ. ಇನ್ನುಳಿದ 2 ವರ್ಷ ಇದೆ, ಈಗಲೂ ಕೂಡ ವಿಳಂಬ ಆದರೆ ಯಾವಾಗ ಅಂತ ಹೇಳಿ. ಆದರೆ ಬಹಳ ಕೂಲಾಗಿ ಹೇಳ್ತಾ ಇದ್ದಾರೆ CM, ಇನ್ನೂ ಟೈಮ್ ಇದೆ, ಒತ್ತಡ ಯಾವುದೂ ಇಲ್ಲ ಅಂಥೇಳಿ. ಹಾಗಾದರೆ ಅರ್ಥ ಏನು ಅಂತ? ದಶರಥ ಏನು ಉತ್ತರ ಕರ್ನಾಟಕದ ಪ್ರವಾಸ ಮಾಡಿದಂಥ ಏನು CM DK ಶಿವಕುಮಾರ್ ಏನಿದ್ದಾರೆ, ಏನು ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಮಾಡಿದರೆ ಸರ್ಕಾರದಲ್ಲಿ ಯಾವುದೇ ರೀತಿ ಭಿನ್ನಮತ ಸ್ಫೋಟ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಒಂದಿಷ್ಟು ಮುಂಜಾಗ್ರತಾ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಏನು ಬೆಳಗಾವಿ ವಿಭಾಗ ಮಟ್ಟದ ಅಧಿಕಾರಿಗಳ ಸಭೆ ನಡೆಸುವ ಮೂಲಕ ಏನು ಉತ್ತರ ಕರ್ನಾಟಕದ 7 ಜಿಲ್ಲೆಯ ಶಾಸಕರು ಅಂದರೆ ಕಿತ್ತೂರು ಕರ್ನಾಟಕದಲ್ಲಿ ಬರ್ತಕ್ಕಂಥ ಬೆಳಗಾವಿ, ವಿಜಯಪುರ, ಬಾಗಲಕೋಟ್, ಗದಗ, ಹಾವೇರಿ ಮತ್ತು ಕಾರವಾರ ಈ 7 ಜಿಲ್ಲೆಯ ಕೈ ಶಾಸಕರನ್ನು 1-to-1 ಮಾತುಕತೆ ಮಾಡಿರ್ತಕ್ಕಂಥದ್ದು, ಅವರ ಕಷ್ಟಗಳನ್ನು ಆಹ್ವಾನಿಸಿರ್ತಕ್ಕಂಥದ್ದು, ಅವ್ರ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡ್ತೀವಿ ಅನ್ನೋಂಥ ಭರವಸೆ ಕೊಡುವಂಥ ಮಾತನ್ನು ಒಂದು ಕಡೆ ಮಾಡಿದರೆ, ಅದರ ಜೊತೆಗೆ ಏನಂದರೆ ಈ ಭಾಗದ ಶಾಸಕರು, ಯಾಕಂದರೆ ಈ ಬಾರಿ ಕಿತ್ತೂರು ಕರ್ನಾಟಕದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದು ಬಂದಿದ್ದಾರೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಿಂದಲೇ 11 ಜನ ಶಾಸಕರು ಗೆದ್ದು ಬಂದಿದ್ದಾರೆ. ನಿನ್ನೆ ಅಷ್ಟೇ ಏನು ಮುಖ್ಯಮಂತ್ರಿಗಳು ಬೆಳಗಾವಿಯ ಹೊರವಲಯದಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಸಭೆಯನ್ನು ಕೂಡ ಆಯೋಜಿಸಿದರು. 9 ಗಂಟೆಗೆ ಬಂದಂಥ ಏನು CM DK ಶಿವಕುಮಾರ್ ತಡರಾತ್ರಿವರೆಗೂ ಕೂಡ ಅವ್ರ ಜೊತೆಗೆ ಸಮಯವನ್ನು ಕಳೆದಂಥ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಯಾರೆಲ್ಲ ಆಕಾಂಕ್ಷಿಗಳು, ಪ್ರತಿಯೊಂದು ಜಿಲ್ಲೆಯಲ್ಲಿ 3-4 ಜನ ಒಂದು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಯಾಕಂದರೆ ಬೆಳಗಾವಿ ಜಿಲ್ಲೆಗೆ ಬಂದರೆ ದಶರಥ 6 ಜನ ಆಕಾಂಕ್ಷಿಗಳಿರ್ತಕ್ಕಂಥದ್ದು. ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಜಾತಿ ಲೆಕ್ಕಾಚಾರ ಅದರ ಮೇಲೆ ಅಳೆದು ತೂಗಿ ಸಚಿವ ಸ್ಥಾನ ಹಂಚಿಕೆ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ CM ಸಿದ್ಧತೆ ನಡೆಸ್ತಾ ಇರ್ತಕ್ಕಂಥ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕಾಗಿ ಈ ಒಂದು ಎಲ್ಲ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು. ಜೊತೆಗೆ ಏನು ರಾಹುಲ್ ಗಾಂಧಿ ವಾಪಸ್ ಬಂದ ಬಳಿಕ ಪಕ್ಷದ ವರಿಷ್ಠರ ಜೊತೆ ಭೇಟಿಯಾಗಿ ಅವ್ರು ಯಾವತ್ತು ನಮ್ಮನ್ನ ಆಹ್ವಾನ ಮಾಡ್ತಾರೋ ಅವತ್ತು ಹೋಗಿ ಅವರನ್ನು ಭೇಟಿಯಾಗಿ ಇದರ ಬಗ್ಗೆ ನಾವು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 2 ದಿನಗಳಲ್ಲಿ ಏನು ರಾಹುಲ್ ಗಾಂಧಿ ವಾಪಸ್ ಬರ್ತಾರೆ, ಹಾಗಾಗಿ ದೆಹಲಿಯಿಂದ ಬುಲಾವ್ ಬರುತ್ತೆ ಅನ್ನೋಂಥ ಒಂದು ಸುಳಿವನ್ನು ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಕಿತ್ತೂರು ಕರ್ನಾಟಕದಲ್ಲಿ ಬಂದರೆ ದಶರಥ ಬೆಳಗಾವಿ ಜಿಲ್ಲೆನೇ ಸಾಕಷ್ಟು ಒಂದು ಮುಖ್ಯಮಂತ್ರಿಗಳ ತಲೆನೋವಾಗಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಇನ್ನು DK ಶಿವಕುಮಾರ್ ಆಪ್ತ ಏನು ವಲಯದ ಗುರುತಿಸ್ಕೊಂಡಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಯಾವುದೇ ರೀತಿಯ ಕಸರತ್ತನ್ನು
ಆಗುತ್ತಿಲ್ಲ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ. ಮತ್ತೊಂದು ಕಡೆ ಮಾಜಿ DCM ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬರುವಾಗಲೇ ಅವರಿಗೆ ಏನು ಸಚಿವ ಸ್ಥಾನ ಕೊಡ್ತೀವಿ ಅನ್ನೋದು ಭರವಸೆ ಕೊಟ್ಟಿದ್ರು. ಹಾಗಾಗಿ ಈಗ 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಅವಕಾಶ ಸಿಗುತ್ತಾ ಅನ್ನೋಂಥ ಒಂದು ಈಗ ಸಾಕಷ್ಟು ಚರ್ಚೆಗಳು ನಡೀತವೆ. ಒಂದು ವೇಳೆ ಅವರಿಗೆ ಸಚಿವ ಸ್ಥಾನ ಏನಾದರೂ ಅವಕಾಶ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷದಿಂದ ಶಾಸಕರನ್ನು ಸೆಳಿಬೇಕಂದ್ರೆ ಆಗ ಲಕ್ಷ್ಮಣ್ ಸವದಿ ಒಂದು ಉದಾಹರಣೆ ಆಗ್ತಾರೆ. ಆ ಒಂದು ಕಾರಣಕ್ಕಾಗಿ ಅದು ಒಂದು ಇಕ್ಕಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳು ಇರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಸಿದ್ದರಾಮಯ್ಯ ಪರಮಾಪ್ತ ಆಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಪರವಾಗಿ ಕೂಡ ಸಿದ್ದರಾಮಯ್ಯ ಲಾಬಿ ಮಾಡ್ತಿರ್ತಕ್ಕಂಥದ್ದು. ಈಗ ಕಳೆದ 1 ತಿಂಗಳಿಂದ ನೋಡೋದಾದರೆ ದಶರಥ ಅಶೋಕ್ ಪಟ್ಟಣ್, ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಜೊತೆಗೆ ಹೆಚ್ಚಿನ ಪದೇ ಪದೇ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದರೆ ಸಚಿವ ಸ್ಥಾನ ಆಕಾಂಕ್ಷಿಗಳು ಯಾರಿದ್ದಾರೆ ಅವರೆಲ್ಲವೂ ಕೂಡ ತಮ್ಮ ಎಲ್ಲಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಹಾವೇರಿಯಿಂದ ಏನು ಶ್ರೀನಿವಾಸ್ ಮಾನೆ ಆಗಿರ್ಬೋದು, ಜೊತೆಗೆ ಏನು ಹುಬ್ಬಳ್ಳಿ ಧಾರವಾಡದಿಂದ ಪ್ರಸಾದ್ ಅಬ್ಬಾಯಿ ಆಗಿರ್ಬೋದು, ಈ ರೀತಿ ಮತ್ತು ಬಾಗಲಕೋಟೆಯಿಂದ ಏನು ವಿಜಯಾನಂದ್ ಕಾಶ್ಯಪ್ನವರಾಗಿರ್ಬೋದು, ಯಾರೂ ಕೂಡ ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಕಸರತ್ತನ್ನು ಉಳಿಸ್ತಾ ಇಲ್ಲ. ತಮ್ಮ ಜನಬಲ ಜೊತೆಗೆ ಏನಂದರೆ ತಮ್ಮ ರಾಜಕೀಯ ಗಾಡ್ ಫಾದರ್ಗಳಿದ್ದಾರೆ, ಅವ್ರ ಮೂಲಕ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಸಚಿವ ಸಂಪುಟ ವಿಸ್ತರಣೆ ಆದರೆ ಬೆಳಗಾವಿ ಜಿಲ್ಲೆಗೆ ಎಷ್ಟು ಸ್ಥಾನ ಸಿಗುತ್ತೆ ಅನ್ನೋಂಥ ಕುತೂಹಲ ಕೇಳಿಸಿದರೆ, ಜೊತೆಗೆ ಉಳಿದ ಜಿಲ್ಲೆಗಳಲ್ಲಿ ಯಾವ ರೀತಿ ಭಿನ್ನಮತ ಸ್ಫೋಟ ಆಗದಂತೆ ಮತ್ತು ಜಾತಿ ಲೆಕ್ಕಾಚಾರವನ್ನು ಗಮನದಲ್ಲಿಟ್ಟುಕೊಂಡು ಸಚಿವ ಸ್ಥಾನ ಹಂಚಿಕೆ ಮಾಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆಗೂ ಮುನ್ನ ಯಾವುದೇ ರೀತಿಯ ಏನು ಭಿನ್ನಮತ ಸ್ಫೋಟಗೊಳ್ಳಬಾರ್ದು, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಒತ್ತು ಕೊಡ್ತೇವೆ, ನಿಮ್ಮ ಬೇಡಿಕೆಗಳಿಗೆ ನಾನು ಸ್ಪಂದಿಸ್ತೇನೆ ಅನ್ನೋಂಥ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು DK ಶಿವಕುಮಾರ್ ಮಾಡಿದ್ದಾರೆ. ಯಾಕಂದರೆ ನಿನ್ನೆ ಬಂದಂಥ DK ಶಿವಕುಮಾರ್ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಿ ಇವತ್ತು ವಾಪಸ್ ಹೋಗಿರ್ತಕ್ಕಂಥದ್ದು. ಅಂದರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಶಾಸಕರ ಬಗ್ಗೆ ಒಂದು ವಿಶೇಷ ಕಾಳಜಿಯನ್ನು ಇಟ್ಟಿರ್ತಕ್ಕಂಥದ್ದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಭಿನ್ನಮತದಂಥ ಸ್ಫೋಟಗೊಂಡ್ರೆ ಆಗ ಪ್ರತಿಕೂಲ ಪರಿಣಾಮಗಳು ಸರ್ಕಾರ ಮೇಲಾಗುತ್ತೆ. ನಾವು ನೋಡ್ಬೋದು ದಶರಥ್ ನಿನ್ನೆ ಬೆಳಗಾವಿಗೆ ಬಂದಂಥ DK ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರನ್ನು ಪಕ್ಕದಲ್ಲೇ ನಿಲ್ಸ್ಕೊಂಡು ಗಾರ್ಡ್ ಆಫ್ ಆನರ್ ತೆಗೆದುಕೊಂಡ್ರು. ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಕೂಡ ಏನು ಈಶ್ವರ್ ಖಂಡ್ರೆ ಅವರನ್ನು ಎಬ್ಬಿಸಿ ತಮ್ಮ ಪಕ್ಕದಲ್ಲಿ ಸತೀಶ್ ಜಾರಕಿಹೊಳಿ ಕುಳಿಸ್ಕೊಂಡಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡೋದಾದರೆ ಪ್ರತಿಯೊಂದು ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಕೂಡ ಒಂದು ಅಬ್ಸರ್ವೇಷನ್ ಮಾಡಿ DK ಶಿವಕುಮಾರ್ ತಮ್ಮ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಪಕ್ಷದಲ್ಲಿ ಯಾವುದೇ ರೀತಿಯ ಅವರ ಮೇಲೆ ಒಂದು ಏನು ಅಸಮಾಧಾನ ಬರಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಮತ್ತು ಶಾಸಕರ ಏನಾದರೂ ಒಂದು ಅಸಮಾಧಾನ ಇದ್ದರೆ ಅದನ್ನು ಆರಂಭದ ಹಂತದಲ್ಲಿ ಅದನ್ನು ಶಮನಗೊಳಿಸುವಂಥ ಪ್ರಯತ್ನ ಮಾಡೋದಕ್ಕೆ ಏನೆಲ್ಲ ಕಾರ್ಯತಂತ್ರ ರೂಪಿಸಬೇಕು ಆ ಕಾರ್ಯತಂತ್ರ ರೂಪಿಸತಕ್ಕಂಥ ಕಾರಣಕ್ಕಾಗಿ DK ಶಿವಕುಮಾರ್ ಒಂದು ಕಡೆ ಏನು ಆಡಳಿತ ಯಂತ್ರ ಜನರಿಗೆ ತಲುಪಿಸಬೇಕು, ಮತ್ತೊಂದು ಕಡೆ ಏನು ಪಕ್ಷದಲ್ಲಿ ಭಿನ್ನಮತ ಸ್ಫೋಟಗೊಳ್ಳಬಾರ್ದು ಮತ್ತು ಸಚಿವ ಸಂಪುಟ ವಿಸ್ತರಣೆ ಕೂಡ ಏನು ಸುಗಮವಾಗಿ ನಡೀಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರ ರೂಪಿಸಿ ಈ ಒಂದು ಪ್ರವಾಸದ ಮೂಲಕ ಡಿನ್ನರ್ ಸಭೆಗಳನ್ನು ಮಾಡಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.